ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನವನೂತನ ನವರಾತ್ರಿ ನವದುರ್ಗೆಯರು ಸೀರೀಸ್ನಲ್ಲಿ ಇವತ್ತು ಸ್ಕಂದಮಾತಾ ಹಾಗೂ ದಶಮಹಾವಿದ್ಯೆಯಲ್ಲಿ ಬರುವ ತ್ರಿಪುರ ಭೈರವಿ ಬಗ್ಗೆ ತಿಳ್ಕೊಳ್ಳೋಣ. ನವದುರ್ಗೆಯರಲ್ಲಿ ಸ್ಕಂದಮಾತಾ 5ನೇ ದಿನದ ಆರಾಧ್ಯ ದೇವಿ. ಅವಳ ಹೆಸರೇ ಹೇಳುವಂತೆ ಆಕೆ ಸ್ಕಂದ, ಕಾರ್ತಿಕೇಯನ ತಾಯಿ. ಸ್ಕಂದ ಅಂದರೆ ಸ್ಕಂದ ಕಾರ್ತಿಕೇಯ ಒಂದೇ. ಕಾರ್ತಿಕೇಯನ ತಾಯಿ ಅಂದರೆ ಮಾಯಾದೇವಿಯ ಶಕ್ತಿಯ ಮತ್ತೊಂದು ರೂಪ. ಆಕೆ ಚತುರ್ಭುಜೆ. 2 ಕೈಯಲ್ಲಿ ಕಮಲಗಳಿವೆ. ಒಂದು ಕೈಯಲ್ಲಿ ಸ್ಕಂದನನ್ನು ಎತ್ತಿಕೊಂಡಿದ್ದಾಳೆ, ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆಯಲ್ಲಿ ಭಕ್ತರ ರಕ್ಷಣೆ ಮಾಡ್ತಾಳೆ. ಸಿಂಹದ ಮೇಲೆ ಕೂತಿರ್ತಾಳೆ. ಅವಳ ಆರಾಧನೆಯಿಂದ ಜ್ಞಾನ, ಸಮೃದ್ಧಿ, ಶಾಂತಿ ಮತ್ತು ಧೈರ್ಯ ಕೊಡ್ತಾಳೆ ಎನ್ನುವ ನಂಬಿಕೆ. ಈಕೆಗೆ ಕೆಂಪು ಹೂವು ಹಾಗೂ ಹಳದಿ ಹೂವಿನಿಂದ ಪೂಜಿಸ್ಬೋದು. ಕಮಲದ ಹೂವು ಈಕೆಗೆ ಪ್ರಿಯವಂತೆ. ಬಾಳೆಹಣ್ಣು ಹಾಗೂ ಕೇಸರಿ ಬಣ್ಣದ ಸಿಹಿ ತಿನಿಸು ಅಂದರೆ ಲಡ್ಡು, ಗೂಡಾನ್ನ, ಇನ್ಯಾವುದಾದ್ರೂ ಕೇಸರಿ ಬಾತು ಆ ಥರ ಎಲ್ಲ ನೈವೇದ್ಯ ಮಾಡ್ಬೋದು. ಗೂಡಾನ್ನ ಆದರೂ ಒಳ್ಳೆಯದೇ, ಸಮರ್ಪಿಸ್ಬೋದು ಅದನ್ನು ಕೂಡ. ಇನ್ನು ಮಂತ್ರ ಶ್ಲೋಕ ಹೀಗಿದೆ: ಯಾ ದೇವಿ ಸರ್ವಭೂತೇಷು ಸ್ಕಂದಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಇದು ಸ್ಕಂದಮಾತಾದು ಶ್ಲೋಕ. ಇನ್ನು ದಶಮಹಾವಿದ್ಯೆಗಳಲ್ಲಿ ಬರುವ 5ನೇ ಶಕ್ತಿ ಸ್ವರೂಪ ತ್ರಿಪುರ ಭೈರವಿ. ತಪಸ್ಸು ಮತ್ತು ಕ್ರಿಯಾಶಕ್ತಿಯ ಪ್ರತಿರೂಪ ಅವಳು. ತ್ರಿಪುರ ಸುಂದರಿಯ ಅಗ್ನಿರೂಪ ಕೂಡ ಈಕೆ. ತ್ರಿಪುರ ಅಂದರೆ ಜಾಗೃತಿ, ಸ್ವಪ್ನ, ಸುಷುಪ್ತಿ ತ್ರಿಗುಣಗಳಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿ. ಭೈರವಿ ಭಯ ನಾಶ ಮಾಡುವವಳು, ಜ್ಞಾನ ಜ್ಯೋತಿಯನ್ನು ನೀಡುವವಳು ಎಂಬ ಅರ್ಥ. ತ್ರಿಪುರ ಭೈರವಿ ಸ್ವರೂಪ ಹೇಗಿದೆ ಅಂದರೆ ಕೆಂಪು ಬಣ್ಣದ ಉಡುಗೆ, ರಕ್ತಜ್ವಾಲೆಯಂತೆ ಕಾಂತಿಯುಳ್ಳ ದೇಹ, ತ್ರಿಶೂಲ, ಕಟಾರಿ, ಕಪಾಲ, ಮಾಲೆ ಧರಿಸಿ ಸ್ಮಶಾನದಲ್ಲಿ ತಪಸ್ಸು ಮಾಡುವ ಭಾವದಲ್ಲಿರುವುದು ಆಕೆಯ ಸ್ವರೂಪ. ಆಕೆ ತಪಸ್ಸು, ಕ್ರಿಯಾ, ಪರಿವರ್ತನೆ ಹಾಗೂ ಜ್ಞಾನದ ಉದಯದ ಶಕ್ತಿ. ತಾತ್ವಿಕ ಅರ್ಥ: ತ್ರಿಪುರ ಭೈರವಿ ನಮ್ಮೊಳಗಿನ ಅಜ್ಞಾನವನ್ನು ಕರಗಿಸಿ ಶುದ್ಧತೆ ಮತ್ತು ಶಕ್ತಿಯನ್ನು ಉಂಟು ಮಾಡುತ್ತಾಳೆ. ಆಕೆ ಕರ್ಮಶಕ್ತಿ, ತಪಸ್ಸಿನ ಶಕ್ತಿ ಮತ್ತು ಜ್ಞಾನಶಕ್ತಿಯನ್ನು ಜಾಗೃತಗೊಳಿಸುತ್ತಾಳೆ. ಭಕ್ತನ ಮನಸ್ಸಿನಲ್ಲಿ ಶಾಂತಿ, ಭಯ ರಹಿತತೆ, ಆತ್ಮವಿಶ್ವಾಸ ಮತ್ತು ಜ್ಞಾನ ಬೆಳಗುತ್ತಾಳೆ. ಈಕೆಗೆ ಕೆಂಪು ಹೂವು, ಕುಂಕುಮ, ನಿಂಬೆಹಣ್ಣು, ತೆಂಗಿನಕಾಯಿಗಳನ್ನು ಅರ್ಪಿಸ್ಬೋದು. ಸ್ಕಂದಮಾತಾ ಜ್ಞಾನ, ಶಾಂತಿ ಮತ್ತು ತಾಯ್ತನದ ಸಂಕೇತವಾದರೆ ತ್ರಿಪುರ ಭೈರವಿ ತಪಸ್ಸು, ಅಗ್ನಿ ಮತ್ತು ಶಕ್ತಿಯ ಸಂಕೇತ. ಇಬ್ಬರೂ ಸಹ ಜೀವನದಲ್ಲಿ ಶಾಂತಿ ಮತ್ತು ಶಕ್ತಿ ಸಮತೋಲನ ಸಾಧಿಸಲು ನಮಗೆ ಮಾರ್ಗದರ್ಶನ ನೀಡ್ತಾರೆ. ಈ ರೀತಿ ಸ್ಕಂದಮಾತಾ ಮತ್ತು ತ್ರಿಪುರ ಭೈರವಿ ಇಬ್ಬರ ಆರಾಧನೆಯಿಂದ ಭಕ್ತರ ಜೀವನದಲ್ಲಿ ಶಕ್ತಿ, ಶಾಂತಿ, ಜ್ಞಾನ ಹಾಗೂ ಪರಿವರ್ತನೆ ಬರುತ್ತೆ. ಹೇಳಿದ ರೀತಿಯಲ್ಲಿ ಆಕೆಯನ್ನು ಪೂಜಿಸಿ, ಆರಾಧಿಸಿ, ಜಪಿಸಿ. ಚೆನ್ನಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.